ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ನಾವಿವತ್ತು 6ನೇ ತರಗತಿಯ ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚೇಂಜಸ್ ಅರೌಂಡ್ ಅಸ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸುತ್ತಲಿನ ಬದಲಾವಣೆಗಳು. ತಡ ಮಾಡದೆ ಡೈರೆಕ್ಟಾಗಿ ಚಾಪ್ಟರ್ಗೆ ಎಂಟ್ರಿ ಆಗೋಣ ಫ್ರೆಂಡ್ಸ್. ನಮ್ಮ ಸುತ್ತಲೂ ತುಂಬ ಬದಲಾವಣೆಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತೇವೆ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ಹೌದು, ಏನೇನು ಚೇಂಜಸ್ನ ನೋಡ್ತೀವಿ? ಫಾರ್ ಎಕ್ಸಾಂಪಲ್, ದ ಡೇ ಚೇಂಜಸ್ ಟು ನೈಟ್. ಡೇ ಏನಾಗುತ್ತೆ ಮೀನ್ಸ್ ಹಗಲು ಕತ್ತಲಾಗಿ ಚೇಂಜ್ ಆಗುತ್ತೆ. ಐಸ್ನ ಹೊರಗಿಟ್ಟಾಗ ರೆಫ್ರಿಜರೇಟರಿಂದ ಐಸ್ನ ಹೊರಗಿಟ್ಟಾಗ ಏನಾಗುತ್ತೆ, ಅದು ವಾಟರ್ ಆಗಿ ಚೇಂಜಸ್ ಆಗುತ್ತೆ. ಎ ಬಡ್ ಚೇಂಜಸ್ ಇಂಟು ಎ ಫ್ಲವರ್, ಅಂದರೆ ಒಂದು ಮೊಗ್ಗು ಹೂವಾಗಿ ಅರಳುತ್ತೆ. ಮತ್ತು ವೆದರ್ ಚೇಂಜ್. ಹೌದು, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನಾಗುತ್ತೆ, ವೆದರು ಚೇಂಜ್ ಆಗ್ತಾ ಇರುತ್ತೆ. ಎ ಪೇಪರ್ ಆನ್ ಬರ್ನಿಂಗ್ ಚೇಂಜಸ್ ಇಂಟು ಆ್ಯಶ್. ಪೇಪರ್ನ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಬೂದಿಯಾಗಿ ಕನ್ವರ್ಟ್ ಆಗುತ್ತೆ. ಈ ಥರ ದಿನನಿತ್ಯ ಜೀವನದಲ್ಲಿ ನಾವು ತುಂಬ ತರಹದ ಚೇಂಜಸ್ನ ನೋಡ್ತೀವಿ. ದೀಸ್ ಚೇಂಜಸ್ ಆರ್ ಜಸ್ಟ್ ಅ ಫ್ಯೂ ಎಕ್ಸಾಂಪಲ್ಸ್. ಓಕೆ, ದ ಚೇಂಜ್ ಮೇ ಎಫೆಕ್ಟ್ ದ ಶೇಪ್, ಸೈಜ್, ಕಲರ್, ಪೊಸಿಷನ್ ಆ್ಯಂಡ್ ಇಂಟರ್ನಲ್ ಕಾಂಪೊಸಿಷನ್ ಆಫ್ ಎನಿಥಿಂಗ್ ಅರೌಂಡ್ ಅಸ್. ಈ ಚೇಂಜ್ ಆಗೋದು ಏನೇನು ಮೇಲೆ ಎಫೆಕ್ಟ್ ಮಾಡುತ್ತೆ ಅಂದರೆ, ಈ ಬದಲಾವಣೆಗಳು ಯಾವುದೆಲ್ಲ ಭೌತಿಕ ಅಂಶಗಳ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂದರೆ, ಅದ್ರ ಶೇಪ್ ಮೇಲೆ ಆಗಿರ್ಬೋದು, ಸೈಜ್ ಮೇಲೆ ಆಗಿರ್ಬೋದು, ಕಲ್ಲರ್ ಮೇಲೆ, ಮತ್ತು ಪೊಸಿಷನ್ ಮೇಲೆ, ಮತ್ತು ಇಂಟರ್ನಲ್ ಕಾಂಪೋಸಿಷನ್ ಮೇಲೆ ಅದೇನು ಮಾಡುತ್ತೆ, ಅಫೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಚೇಂಜಸ್. ಹಾಗಾದರೆ ಇದರಲ್ಲಿ ಟೈಪ್ಸ್ ಆಫ್ ಚೇಂಜಸ್ನ ಎರಡು ತರಹದ ಚೇಂಜಸ್ನ ನಾವು ನೋಡ್ಬೋದು. ಒಂದು ರಿವರ್ಸಿಬಲ್ ಚೇಂಜ್, ಇನ್ನೊಂದು ಇರ್ರಿವರ್ಸಿಬಲ್ ಚೇಂಜ್. ಓಕೆ, ಎರಡು ತರಹದ ಬದಲಾವಣೆಗಳನ್ನು ನಾವು ನೋಡ್ಬೋದು. ಚೇಂಜ್ ದಟ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಟು ಒಬ್ಟೈನ್ ದ ಒರಿಜಿನಲ್ ಸಬ್ಸ್ಟೆನ್ಸ್ ಆರ್ ಮೆಟೀರಿಯಲ್ ಈಸ್ ಕಾಲ್ಡ್ ರಿವರ್ಸಿಬಲ್ ಚೇಂಜ್. ಹಾಗಂದ್ರೆ ಏನಪ್ಪ, ಯಾವುದೋ ಒಂದು ವಸ್ತು ಇದೆ, ಮೂಲ ವಸ್ತು, ಅದನ್ನು ನಾವು ಒಂದು ಪ್ರೋಸೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೀಟಿಂಗ್ ಮಾಡ್ತೀವಿ. ಹೀಟ್ ಮಾಡಿದಾಗ ಅದು ಇನ್ನೊಂದು ಪೊಸಿಷನಿಗೆ ಹೋಗುತ್ತೆ. ಫಸ್ಟ್ ಇರೋ ಪೊಸಿಷನ್ನ ನಾವೇನಂತ ಕರಿತೀವಿ, ಇನಿಷಿಯಲ್ ಪೊಸಿಷನ್ ಅಂತ ಕರಿತೀವಿ. ಅದನ್ನು ನಾವು ಬೈ ಹೀಟಿಂಗ್ ಅಥವಾ ಕೂಲಿಂಗ್ ಸಮ್ ಅದರ್ ಏನಾದರೂ ಎಕ್ಸ್ಟರ್ನಲ್ ಏಜೆನ್ಸಿ ಮಾಡಿ ಒಂದು ಪ್ರೋಸೆಸ್ಗೆ ಅಳವಡಿಸಿದಾಗ ಅದು ಮತ್ತೊಂದು ಪೊಸಿಷನಿಗೆ ಹೋಗುತ್ತೆ. ಅದನ್ನು ಫೈನಲ್ ಸ್ಟೇಟ್ ಅಂತ ಕರಿತೀವಿ. ಆ ಫೈನಲ್ ಸ್ಟೇಟ್ ಹೋದ್ಮೇಲೆ ಮತ್ತೆ ನಾವು ಅದೇ ರಿಯಾಕ್ಷನ್ನ ರಿವರ್ಸ್ ಮಾಡಿದಾಗ ಮತ್ತೆ ಅದು ಇನಿಷಿಯಲ್ ಸ್ಟೇಟಿಗೆ ಬಂತು ಅಂದರೆ ಅದೇನಾಗಿರುತ್ತೆ, ರಿವರ್ಸಿಬಲ್ ಚೇಂಜ್ ಆಗಿರುತ್ತೆ. Okay, a reversible process is one in which which can taken from its initial state to another state and then back to its initial state without any change. ಏನು ಚೇಂಜ್ ಆಗ್ದೇನೆ ಅಥವಾ ಐದರ್ ಸಿಸ್ಟಮ್ ಆಗಿರ್ಬೋದು ಅಥವಾ ಸರೌಂಡಿಂಗಲ್ಲಿ ಆ ಸಿಸ್ಟಮಿಂದ ಆಗಿರಲಿ ಅಥವಾ ಸರೌಂಡಿಂಗ್ಸಲ್ಲಿ ಏನೂ ಚೇಂಜಸ್ ಆಗ್ದೇ ಇನಿಷಿಯಲ್ ಸ್ಟೇಟಿಂದ ಫೈನಲ್ ಸ್ಟೇಟಿಗೆ ಹೋದ್ಮೇಲೆ ಮತ್ತೆ ರಿವರ್ಸ್ ರಿಯಾಕ್ಷನ್ನ ನಾವು ಮಾಡಿದಾಗ ಅದ್ರ ಮೂಲ ಸ್ಥಿತಿನ ಅದು ಪಡ್ಕೊಂಡ್ರೆ, ಆ ಮೂಲ ಸ್ಥಿತಿನ ಅದು ಸಂರಕ್ಷಿಸಿಕೊಂಡ್ರೆ ಅಂಥ ರಿಯಾಕ್ಷನ್ನ ನಾವೇನಂತ ಕರಿತೀವಿ, ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಐಸ್ ಕ್ಯೂಬ್ಸ್ನ ತೊಗೊಳ್ಳಿ. ಐಸ್ ಕ್ಯೂಬ್ಸ್ನ ರೆಫ್ರಿಜರೇಟರಿಂದ ಹೊರಗೆ ತೆಗ್ದಿಡಿ. ಅದನ್ನು ಸ್ವಲ್ಪ ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೀಟ್ ಮಾಡಿದಾಗ ಏನಾಗುತ್ತೆ, ಬಿಸಿ ಮಾಡಿದಾಗ ಏನಾಗುತ್ತೆ, ಈ ಐಸ್ ಇದ್ದಿದ್ದು ವಾಟರಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ವಾಟರಾಗಿ ಕನ್ವರ್ಟ್ ಆದಮೇಲೆ ಏನು ಮಾಡಿ, ಅದೇ ವಾಟರ್ನ ಮತ್ತೆ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದೇ ಮತ್ತೆ ರೆಫ್ರಿಜರೇಟರಿಗೆ ಇಟ್ಟಾಗ ಅದೇನಾಗುತ್ತೆ, ಕೂಲ್ ಮಾಡಿದಾಗ 0 ಡಿಗ್ರಿ ಆಗಿರ್ಬೋದು ಅಥವಾ -2, -2, -3 ಆ ಥರ -ಡಿಗ್ರಿಗೆ ಮಾಡಿದಾಗ ಏನಾಗುತ್ತೆ, ಈ ವಾಟರ್ ಇರೋದು ಮತ್ತೆ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಐಸ್ ಆನ್ ಹೀಟಿಂಗ್ ಇಟ್ ಗಿವ್ಸ್ ವಾಟರ್. ಅದೇ ವಾಟರ್ನ ಮತ್ತೆ ನಾವು ಫರ್ದರ್ ರಿಯಾಕ್ಷನ್ ಕೂಲ್ ಮಾಡಿದಾಗ ಏನಾಗುತ್ತೆ, ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ರಿವರ್ಸಿಬಲ್ ಚೇಂಜಸ್ ಸ್ವಲ್ಪ ಕ್ಲೀನಾಗಿ ಅರ್ಥ ಆಗಲಿ ಅಂತ ನಾನು ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಐಸ್ ಟು ವಾಟರ್, ಹೌದು ರಿವರ್ಸಿಬಲ್ ಚೇಂಜ್. ವಾಟರಿಂದ ವಾಟರ್ ಟು ವಾಟರ್ ವೇಪರ್. ಫಾರ್ ಎಕ್ಸಾಂಪಲ್, ವಾಟರ್ ಇದೆ, ವಾಟರ್ನ ನೀವು ಹೀಟ್ ಮಾಡಿದಾಗ ಏನಾಗುತ್ತೆ, ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ವೇಪರ್ನ ನಾವು ಯೂಸಿಂಗ್ ಎ ಕೂಲಿಂಗ್ ಸಿಸ್ಟಮ್, ಅದನ್ನು ನಾವು ಕಂಡೆನ್ಸೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಕಂಡೆನ್ಸೇಟ್ ಮಾಡಿದಾಗ ಏನಾಗುತ್ತೆ, ಅದು ವಾಟರ್ ಡ್ರಾಪ್ಲೆಟ್ಸ್ ಆಗಿ ಕಲೆಕ್ಟ್ ಆಗುತ್ತೆ. ಮೆಲ್ಟಿಂಗ್ ಆಫ್ ಎ ಬಟರ್, ಹೌದು. ಸ್ಟ್ರೆಚಿಂಗ್ ಆಫ್ ಎ ರಬ್ಬರ್ ಬ್ಯಾಂಡ್. ಫಾರ್ ಎಕ್ಸಾಂಪಲ್, ಒಂದು ರಬ್ಬರ್ ಬ್ಯಾಂಡ್ನ ಸ್ಟ್ರೆಚ್ ಮಾಡಿ ಎಳೆದು ಇಟ್ಕೊಳ್ಳಿ ಎರಡೂ ಕೈಯಿಂದ. ಆಮೇಲೆ ಅದನ್ನು ವಾಪಸ್ ನೀವು ಬಿಟ್ಟಾಗ ಏನಾಗುತ್ತೆ, ಅದು ಇನಿಷಿಯಲ್ ಸ್ಟೇಟಿಗೆ ಬರುತ್ತೆ.
ಫೋಲ್ಡಿಂಗ್ ಆಫ್ ಎ ಪೇಪರ್, ಹೌದು ಪೇಪರ್ನ ಫೋಲ್ಡ್ ಮಾಡ್ಬೋದು, ಮತ್ತು ಅದನ್ನು ನಾವು ಆ ಫೋಲ್ಡನ್ನ ಬಿಚ್ಚುತ್ತಾ ಹೋದರೆ ನಮಗೆ ಒರಿಜಿನಲ್ ಪೇಪರ್ ಸಿಗುತ್ತೆ. ಸ್ಟ್ರೆಚಿಂಗ್ ಆಫ್ ಎ ಸ್ಪ್ರಿಂಗ್ನ ಸ್ಟ್ರೆಚ್ ಮಾಡಿ ಹಿಡಿದಿಟ್ಕೊಂಡ್ರೆ ಅದೇನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಮತ್ತು ಅದನ್ನು ವಾಪಸ್ ನೀವು ಕೈ ಬಿಟ್ಟಾಗ ಏನಾಗುತ್ತೆ, ಮತ್ತೆ ಅದು ಇನಿಷಿಯಲ್ ಪೊಸಿಷನ್ ಏನಿರುತ್ತೋ ಅದೇ ಪೊಸಿಷನಿಗೆ ಅದು ಬರುತ್ತೆ. ಆಮೇಲೆ ಬಾಯ್ಲಿಂಗ್ ಆಫ್ ಎ ಮಿಲ್ಕ್, ಬ್ಲೋಯಿಂಗ್ ಆಫ್ ಎ ಬಲೂನ್ಗೆ ನೀವು ಗಾಳಿ ತುಂಬಿದಾಗ ಏನಾಗುತ್ತೆ, ಬಲೂನು ಊದ್ಕೊಂಡು ದೊಡ್ಡದಾಗುತ್ತೆ. ಅದೇ ಆ ಬಲೂನಿಂದ ಗಾಳಿ ತೆಗೆದಾಗ ಏನಾಗುತ್ತೆ, ಬಲೂನ್ ಇನಿಷಿಯಲ್ ಪೊಸಿಷನಿಗೆ ಅದು ಬರುತ್ತೆ. ಇವೆಲ್ಲ ನಿಮಗೆ ಬೆಟರ್ ಎಕ್ಸಾಂಪಲ್ಸ್ ಫಾರ್ ರಿವರ್ಸಿಬಲ್ ರಿಯಾಕ್ಷನ್ಸ್ ಅಥವಾ ರಿವರ್ಸಿಬಲ್ ಚೇಂಜಸ್ಗೆ ಇವೆಲ್ಲ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ಇರ್ರಿವರ್ಸಿಬಲ್ ಚೇಂಜಸ್. ಅದು ಆಪೋಸಿಟು. ರಿವರ್ಸಿಬಲ್ ಚೇಂಜಸ್ನ ಆಪೋಸಿಟ್ ರಿಯಾಕ್ಷನ್ನ ನಾವು ಇರ್ರಿವರ್ಸಿಬಲ್ ಅಂತ ಕರಿತೀವಿ. ಅಂದರೆ ಆಪೋಸಿಟ್ ಅಂದರೆ ಇನಿಷಿಯಲ್ ಪೊಸಿಷನ್ನ ಅದು ಪಡ್ಕೊಳ್ಳಲ್ಲ ಆ ವಸ್ತು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಸ್ತು ಇದೆ, ಈಗ ಮೊಸರಿದೆ ಅಂತ ಅಂದ್ಕೊಳ್ಳಿ. ಹಾಲಿದೆ, ಹಾಲಿಂದ ನಾವು ಹಾಲನ್ನು ಹೆಪ್ಪಾಕ್ಬಿಟ್ಟು ಮೊಸರು ಮಾಡ್ತೀವಿ. ಅದೇ ಮೊಸರಿಂದ ನಾವು ಮತ್ತೆ ಹಾಲು ಮಾಡೋಕ್ಕಾಗತ್ತಾ? ಇಲ್ಲ. ಅದನ್ನು ನಾವು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಬೇರೆ ಇನ್ನೊಂದು ಎಕ್ಸಾಂಪಲ್, ಇವಾಗ ಮೊಗ್ಗಿದೆ, ಗಿಡದಲ್ಲಿ ಮೊಗ್ಗಾಗಿ ಅದೇನಾಗುತ್ತೆ, ಹೂವಾಗುತ್ತೆ. ಅದೇ ಹೂವನ್ನು ನಾವು ಮತ್ತೆ ಮೊಗ್ಗು ಮಾಡೋಕ್ಕಾಗತ್ತಾ? ಇಲ್ಲ. ಅವೆಲ್ಲ ಅಂತ ಕರಿತೀವಿ, ಇಂಥವನ್ನೆಲ್ಲ ನಾವು ಇರ್ರಿವರ್ಸಿಬಲ್ ಚೇಂಜಸ್ ಅಂತ ಕರಿತೀವಿ. ಎ ಚೇಂಜ್ ಇನ್ ವಿಚ್ ದ ಸಬ್ಸ್ಟೆನ್ಸ್ ಕೆನಾಟ್ ಬಿ ಅನ್ನೋದು ಇಂಪಾರ್ಟೆಂಟು, ಕೆನಾಟ್ ಬಿ ಚೇಂಜ್ಡ್ ಬ್ಯಾಕ್ ಟು ವಾಟ್ ಇಟ್ ವಾಸ್ ಇನಿಷಿಯಲಿ ಬೈ ರಿವರ್ಸಿಂಗ್ ದ ರಿಯಾಕ್ಷನ್ ಈಸ್ ಕಾಲ್ಡ್ ಇರ್ರಿವರ್ಸಿಬಲ್ ಚೇಂಜ್. ಮೋಸ್ಟ್ ಇರ್ರಿವರ್ಸಿಬಲ್ ಚೇಂಜಸ್ ಆರ್ ಕೆಮಿಕಲ್ ಚೇಂಜ್, ಅಂದರೆ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಇವನ್ನೆಲ್ಲ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ಕನ್ನಡದಲ್ಲಿ. ಮೋಸ್ಟ್ ಇರ್ರಿವರ್ಸಿಬಲ್ ಚೇಂಜಸ್ ಆರ್ ಕೆಮಿಕಲ್ ಚೇಂಜಸ್ ಆಗಿರ್ತವೆ. ಅಂದರೆ ನಾವು ಆ ಒಂದು ರಿಯಾಕ್ಷನ್ ಆದಮೇಲೆ ಫೈನಲ್ ಸ್ಟೇಟಿಗೆ ಒಂದು ಪ್ರಾಡಕ್ಟ್ ಬಂದಿರುತ್ತಲ್ವ, ಅದನ್ನು ನಾವು ಮತ್ತೆ ಇನಿಷಿಯಲ್ ಪೊಸಿಷನ್ಗೆ ತರೋದಕ್ಕೆ ಸಾಧ್ಯ ಇಲ್ಲ. ಈಸಿಯಾಗಿ ಅರ್ಥ ಆಗಲಿ ಅಂತ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ನೋಡಿ. ಪ್ರಿಕ್ಲಿಂಗ್ ದ ಬಲೂನ್ ಬೈ ಎ ಪಿನ್. ಫಾರ್ ಎಕ್ಸಾಂಪಲ್, ಬಲೂನಿಗೆ ಗಾಳಿ ತುಂಬಿ ಬಲೂನ್ ಊದ್ಕೊಂಡಿದೆ, ಅದಕ್ಕೆ ನಾವು ಪಿನ್ನಿಂದ ಅದನ್ನು ಒಡೆದಾಗ ಏನಾಗುತ್ತೆ, ಅದು ಬ್ಲಾಸ್ಟ್ ಆಗುತ್ತೆ, ಅಂದರೆ ಹರಿದೋಗುತ್ತೆ ಬಲೂನು, ಮತ್ತು ನಮಗೆ ಇನಿಷಿಯಲ್ ಸ್ಟೇಜಿಗೆ ಅದು ಬರಲ್ಲ. ಅಥವಾ ಕರ್ಡ್ ಕೆನಾಟ್ ಬಿ ಚೇಂಜಸ್ ಇಂಟು ಬ್ಯಾಕ್ ಟು ಎ ಮಿಲ್ಕ್. ಅದೇ ಹೇಳಿದ್ನಲ್ವಾ, ಮೊಸರಿಂದ ನಾವೇನು ಮಾಡೋಕ್ಕಾಗಲ್ಲ, ಹಾಲನ್ನು ರಿವರ್ಸ್ ಪ್ರೊಸೆಸ್ಸಾಗಿ ಮಾಡೋಕ್ಕಾಗಲ್ಲ. ಈ ಕುಕ್ಡ್ ಚಪಾತಿ ಕ್ಯಾನಾಟ್ ಬಿ ರಿವರ್ಸ್ಡ್. ಚಪಾತಿ ಬಾಯ್ಲ್ ಆಗಿ ಅದನ್ನು ಬಿಸಿ ಮಾಡಿ ಆದಮೇಲೆ ಮತ್ತೆ ಅದನ್ನು ನಾವು ವಾಪಸ್ ಅದನ್ನು ಮುದುರಿ ಹಿಟ್ ಮಾಡೋಕ್ಕಾಗೋದಿಲ್ಲ. ಅಥವಾ ಇವೆಲ್ಲ ಎಕ್ಸಾಂಪಲ್ಸ್. ಬಾಯ್ಲಿಂಗ್ ಆಫ್ ಎ ಎಗ್ ಆಗಿರ್ಬೋದು, ಬರ್ನಿಂಗ್ ಆಫ್ ಎ ಪೇಪರ್ನ ಬರ್ನ್ ಮಾಡಿದಾಗ ಏನಾಗುತ್ತೆ, ಆ್ಯಶ್ ಆಗುತ್ತೆ. ಆ ಆ್ಯಶ್ನ ಇಟ್ಕೊಂಡ್ಬಿಟ್ಟು ನಾವು ಮತ್ತೆ ಪೇಪರ್ನ ಮಾಡೋಕ್ಕಾಗೋದಿಲ್ಲ. ಫ್ಲವರ್ ಕೆನಾಟ್ ಬಿ ಚೇಂಜ್ಡ್ ಬ್ಯಾಕ್ ಟು ಎ ಬಡ್ ಅಲ್ವಾ, ಅದು ಕೂಡ ಎಕ್ಸ್ಪ್ಲೇನ್ ಹೇಳಿದೆ ನಾನು. ಬರ್ನಿಂಗ್ ಆಫ್ ಎ ವುಡ್ ಆಗಿರ್ಬೋದು, ಕುಕ್ಕಿಂಗ್ ಆಫ್ ವೆಜಿಟೇಬಲ್ಸ್, ದೀಸ್ ಆರ್ ಆಲ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇರ್ರಿವರ್ಸಿಬಲ್ ಚೇಂಜಸ್. ಓಕೆ, ನೆಕ್ಸ್ಟ್ ಅದರ್ ವೇಸ್ ಟು ಬ್ರಿಂಗ್ ಚೇಂಜಸ್ ಬೈ ಹೀಟಿಂಗ್ ಆರ್ ಕೂಲಿಂಗ್. ಅಂದರೆ ಇವೆಲ್ಲ ಬೇರೆ ಬೇರೆ ವಿಧಗಳು ಅಂತ ಹೇಳ್ಬೋದು ಚೇಂಜಸ್ನ ನೋಡೋದಕ್ಕೆ. ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಲ್ಸೋ ಬ್ರಿಂಗ್ ಅಬೌಟ್ ಚೇಂಜಸ್. ತಾಪ ಆಗಿರ್ಬೋದು ಅಥವಾ ತಂಪಾಗಿಸುವಿಕೆ ಆಗಿರ್ಬೋದು, ಇವು ಬದಲಾವಣೆಗಳನ್ನು ತರುತ್ತವೆ. ಫಾರ್ ಎಕ್ಸಾಂಪಲ್, ಲ್ಯಾಂಡ್ ಬ್ರೀಸ್ ಅಥವಾ ಸೀ ಬ್ರೀಸ್ ಅಕ್ಕರ್ ಡ್ಯೂ ಟು ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್. ಎವಾಪರೇಷನ್ ಆ್ಯಂಡ್ ಕಂಡೆನ್ಸೇಷನ್ ಅಕ್ಕರ್ ಡ್ಯೂ ಟು ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ವಾಟರ್. ಎವಾಪರೇಷನ್ ಅಂದರೆ ಏನಪ್ಪ, ಫಾರ್ ಎಕ್ಸಾಂಪಲ್ ವಾಟರ್ ಇದೆ, ವಾಟರ್ನ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ವಾಟರ್ ವೇಪರ್ ಆಗಿ ಎವಾಪರೇಟ್ ಆಗುತ್ತೆ, ಅದನ್ನು ನಾವು ಎವಾಪರೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಕಂಡೆನ್ಸೇಷನ್ ಅಂದರೆ ಆ ವೇಪರ್ ಆಗಿರುತ್ತಲ್ವ, ವಾಟರ್ ಡ್ರಾಪ್ ವೇಪರ್ಸು, ಅದನ್ನು ನಾವು ಕಂಡೆನ್ಸೇಷನ್ ಪ್ರೊಸೆಸ್ ಮಾಡಿ ಕೂಲ್ ಮಾಡಿ ಆ ವೇಪರ್ನ ಕಲೆಕ್ಟ್ ಮಾಡ್ತೀವಿ ವಾಟರ್ ಡ್ರಾಪ್ಲೆಟ್ಸ್ ಆಗಿ. ಅವನ್ನ ನಾವು ಆ ಪ್ರೊಸೆಸ್ನ ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಇವೆಲ್ಲ ಏನಾಗುತ್ತೆ ಅಂದರೆ ಹೀಟಿಂಗ್ ಅಥವಾ ಕೂಲಿಂಗ್ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವೆಲ್ಲ ಏನು ಮಾಡುತ್ತೆ, ಚೇಂಜಸ್ನ ಕ್ಯಾರಿ ಔಟ್ ಮಾಡುತ್ತೆ. ಅದಕ್ಕೆ ಅದು ಎಕ್ಸಾಂಪಲ್ಸ್ ಅವು. ಓಕೆ, ನೆಕ್ಸ್ಟ್ ಆಬ್ಜೆಕ್ಟ್ಸ್ ಲೈಕ್ ಮೆಟಲ್ಸ್ ಎಕ್ಸ್ಪ್ಯಾಂಡ್ ಆನ್ ಹೀಟಿಂಗ್, ಕಾಂಟ್ರಾಕ್ಟ್ ಆನ್ ಕೂಲಿಂಗ್. ನೆನ್ಪಿಟ್ಕೊಳ್ಳಿ, ಮೆಟಲ್ಸ್ ಇರ್ಬೋದು, ಯಾವುದೇ ಕಬ್ಬಣ ಆಗಿರ್ಬೋದು, ಯಾವುದಾದ್ರೂ ಮೆಟಲ್, ಗೋಲ್ಡ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಆ ಮೆಟಲ್ಸ್ನ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಮೆಟಲ್ನ ನಾವು ಕೂಲ್ ಮಾಡಿದಾಗ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ಅಂದರೆ ಕುಗ್ಗುವುದು. ಹೀಟ್ ಮಾಡಿದಾಗ ಏನಾಗುತ್ತೆ, ವಿಸ್ತರಣೆ ಆಗುತ್ತೆ, ಮತ್ತು ಕಾಂಟ್ರಾಕ್ಟ್ ಆಗುತ್ತೆ ಯಾವಾಗ, ಕೂಲ್ ಮಾಡಿದಾಗ. ಈ ಪ್ರಾಪರ್ಟಿ ನಮಗೆ ಆಗಲೇಬೇಕು ಮೆಟಲ್ಸಲ್ಲಿ. ಆವಾಗ ನಮಗೆ ಏನಾದರೂ ಒಂದು ಇನ್ಸ್ಟ್ರೂಮೆಂಟ್ನ ತಯಾರಿಸೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್,
This property of metals is used to cover the wooden wheels of bullock carts with iron rims. The size of the iron rims is kept slightly smaller than the wooden wheels. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬುಲಕ್ ಕಾರ್ಟ್ಸ್ ನೋಡಿದ್ದೀರಲ್ವಾ, ಎತ್ತಿನ ಗಾಡಿ, ಅದರಲ್ಲಿ ನೀವು ವೀಲ್ಸನ್ನು ನೋಡಿರ್ತೀರ. ಆ ವೀಲ್ಸ್ನ ಎಡ್ಜಲ್ಲಿ ಏನಿರುತ್ತೆ, ನಮಗೆ ಐರನ್ ರಿಮ್ ಇರುತ್ತೆ, ಅಂದರೆ ಮೆಟಲ್ಸ್ ಇರುತ್ತೆ. ಯಾಕೆ ಅಂದರೆ ಅದು ಬರೀ ಉಡ್ದಾದರೆ ಸರ್ಫೇಸ್ ಅಷ್ಟು ನೀಟಾಗಿ ಬರೋದಿಲ್ಲ. ಆಮೇಲೆ ಅದು ಬಾಳಿಕೆ ಬರಬೇಕು. ನಮಗೆ ಮೆಟಲ್ ಇದ್ದರೆ ಅದನ್ನು ಓಡಿಸೋದಕ್ಕೂ ಸಹ ನಮಗೆ ಅದು ಸಹಾಯ ಮಾಡುತ್ತೆ. ಅದಕ್ಕಾಗಿ ಏನು ಮಾಡ್ತೀವಿ, ಹೊರ ಅಂಚಿನಲ್ಲಿ ಮೀನ್ಸ್ ಸರ್ಫೇಸಲ್ಲಿ ಏನು ಮಾಡ್ತೀವಿ, ನಾವು ಐರನ್ ರಿಮ್ಸನ್ನು ಫಿಕ್ಸ್ ಮಾಡ್ತೀವಿ. ಅದನ್ನು ಫಿಕ್ಸ್ ಮಾಡಬೇಕು ಅಂದರೆ ನಮಗೆ ಈ ಹೀಟಿಂಗ್ ಪ್ರೊಸೆಸ್ಸು ಮತ್ತು ಈ ಕೂಲಿಂಗ್ ಪ್ರೊಸೆಸ್ ಬೇಕೇ ಬೇಕು. ಇಲ್ಲೇನು ಮಾಡ್ತೀವಿ ಅಂತಂದರೆ, ಟು ಫಿಟ್ ದ ಐರನ್ ರಿಮ್ ಟೈಟ್ಲಿ ಅರೌಂಡ್ ದ ವುಡನ್ ವೀಲ್, ದ ಐರನ್ ರಿಮ್ ಈಸ್ ಹೀಟೆಡ್. ಫಸ್ಟ್ ಏನು ಮಾಡ್ತೀವಿ, ಐರನ್ ರಿಮ್ಮನ್ನು ಏನು ಮಾಡ್ತೀವಿ, ಹೀಟ್ ಮಾಡ್ತೀವಿ. ಹೀಟ್ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಐರನ್ ರಿಮ್ ಏನಾಗುತ್ತೆ, ದೊಡ್ಡದಾಗುತ್ತೆ. ಆಮೇಲೆ ದಿಸ್ ಕಾಸಸ್ ಇಟ್ ಟು ಎಕ್ಸ್ಪ್ಯಾಂಡ್. ಹೀಟ್ ಮಾಡಿದಾಗ ದಿಸ್ ಮೇಕ್ಸ್ ಈಸಿ ಟು ಪುಟ್ ದ ಐರನ್ ಓವರ್ ದ ವುಡನ್ ವೀಲ್. ಅವಾಗ ಏನಾಗುತ್ತೆ, ಈ ವುಡನ್ ಇಲ್ಲಿ ನಾನೊಂದು ಚಿತ್ರದಲ್ಲಿ ತೋರಿಸಿದ್ದೀನಿ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಈ ಐರನ್ ರಿಮ್ಮನ್ನು ಹೀಟ್ ಮಾಡಿದಾಗ ಏನಾಗುತ್ತೆ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ವುಡನ್ ವೀಲ್. ಇದು ಎಕ್ಸ್ಪ್ಯಾಂಡ್ ಆದಮೇಲೆ ಈ ಐರನ್ ರಿಮ್ಮನ್ನು ಈ ವುಡನ್ ವೀಲ್ ಸರ್ಫೇಸಿಗೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ನೀಟಾಗಿ ತೋರಿಸ್ತಾ ಇದ್ದೀನಿ. ಸರ್ಫೇಸಿಗೆ ಹಿಂಗೆ ಫಿಕ್ಸ್ ಮಾಡಿದಾಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೇ ಇರುತ್ತೆ, ಬಟ್ ನೀಟಾಗಿ ಹಿಂಗೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಎಡ್ಜಲ್ಲಿ ಕುತ್ಕೊಳ್ಳುತ್ತೆ ಈ ಥರ. ಆವಾಗ ಏನಾಗುತ್ತೆ, ಅದೊಂದು ಒಂದು ಹಾರ್ಡ್ ಸರ್ಫೇಸ್ನ ಕೊಡುತ್ತೆ ಮೆಟಲಿಂದ. ಆವಾಗ ಏನಾಗುತ್ತೆ, ಒಂದು ಹಾರ್ಡ್ ಸರ್ಫೇಸ್ನ ಕೊಡುತ್ತೆ. ಆವಾಗ ಏನಾಗುತ್ತೆ, ಈಸಿಯಾಗಿ ನಾವು ಈ ಐರನ್ ರಿಮ್ಮಿಂದ ಇದನ್ನು ಸರ್ಫೇಸಿಗೆ ಕವರ್ ಮಾಡ್ಬೋದು. ಅದನ್ನು ಕೂಲ್ ಮಾಡಿದಾಗ ಏನಾಗುತ್ತೆ, ಅಂದರೆ ಯೂಶ್ವಲಿ ಕೂಲ್ ಮಾಡಿದಾಗ ಏನಾಗುತ್ತೆ, ಅದು ಮತ್ತೆ ವುಡನ್ಗೆ ನೀಟಾಗಿ ಕವರ್ ಆಗಿ ಕೂರುತ್ತೆ ಹಿಂಗೆ ಐರನ್ ಮೆಟಲ್ಲು. ಓಕೆ, ಆವಾಗ ನಾವು ಅದನ್ನು ಬುಲಕ್ ಕಾರ್ಡ್ಸಲ್ಲಿ ಬುಲಕ್ ಕಾರ್ಡ್ ಓಡೋಕ್ಕೆ ವೀಲ್ಸಿಗೆ ಹಾಕಿದಾಗ ಅದು ಬುಲಕ್ ಕಾರ್ಡ್ ಓಡ್ಸೋಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ದಿಸ್ ಸಿಮಿಲರ್ ಟೆಕ್ನಿಕ್ ಈಸ್ ಯೂಸ್ ಟು ಫಿಟ್ ದ ವುಡನ್ ಹ್ಯಾಂಡಲ್ ಆನ್ ಟೂಲ್ಸ್. ಅಂದರೆ ಫಾರ್ ಎಕ್ಸಾಂಪಲ್, ವುಡನ್ ಹ್ಯಾಂಡಲ್ನ ನಾವು ಯಾವುದಾದ್ರೂ ಒಂದು ಟೂಲಿಗೆ ಯೂಸ್ ಮಾಡ್ತಾ ಇದ್ದೀವಿ ಟೂಲ್ ಮಾಡೋಕ್ಕೆ ಅಂದರೆ ಇದೇ ಪ್ರೊಸೆಸ್ನ ಅಲ್ಲಿ, ಅಂದರೆ ಹೀಟಿಂಗ್ ಮತ್ತು ಕೂಲಿಂಗ್ ಇವೆರಡೇ ಪ್ರೊಸೆಸ್ನ ಯೂಸ್ ಮಾಡೋದು. ಓಕೆ, ನೆಕ್ಸ್ಟ್ ಮಿಕ್ಸಿಂಗಿಂದ ಕೂಡ ಚೇಂಜಸ್ ಆಗುತ್ತೆ. ಚೇಂಜಸ್ ಕ್ಯಾನ್ ಬಿ ಬ್ರಾಟ್ ಅಬೌಟ್ ಬೈ ಮಿಕ್ಸಿಂಗ್ ಸಮ್ ಥಿಂಗ್ಸ್. ಯಾವುದಾದ್ರೂ ಥಿಂಗ್ಸ್ನ ನಾವು ಮಿಕ್ಸ್ ಮಾಡಿದಾಗೂ ಸಹ ಅಲ್ಲಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಶುಗರ್ ಈಸ್ ಮಿಕ್ಸ್ಡ್ ವಿತ್ ವಾಟರ್. ಶುಗರ್ನ ನಾವು ವಾಟರ್ಗೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಶುಗರ್ ಸೊಲ್ಯೂಷನ್ ಬರುತ್ತೆ. ಬಟ್ ಇದು ಎಂಥ ಚೇಂಜ್, ಇದು ರಿವರ್ಸಿಬಲ್ ಚೇಂಜ್. ಯಾಕೆ ಅಂದರೆ ನಾವು ಈ ಪ್ರೊಸೆಸ್ನ ಅದು ರಿವರ್ಸಿಬಲ್ ಚೇಂಜು. ಇಲ್ಲೇನು ಮಾಡ್ಬೋದು, ನಾವು ಶುಗರ್ನ ಆ ವಾಟರಿಂದ ರಿಮೂವ್ ಮಾಡ್ಬೋದು. ಅಂದರೆ ಕೆಮಿಕಲ್ ಪ್ರೊಸೆಸ್ನ ಇಲ್ಲಿ ಮಾಡಬೇಕಾಗತ್ತೆ. ಆದರೆ ನಾವು ಆ ಸಕ್ಕರೆನ ನೀರಿಂದ ಸಪ್ರೇಟ್ ಮಾಡ್ಬೋದು. ಅದನ್ನು ನಾವು ರಿವರ್ಸಿಬಲ್ ಚೇಂಜ್ ಅಂತ ಕರಿತೀವಿ. ಅದೇ ರೀತಿ ಈ ಕ್ವಿಕ್ ಲೈಮ್, ಸುಣ್ಣ ಇರುತ್ತಲ್ವ, ಈ ಸುಣ್ಣನ ನಾವು ನೀರಿಗೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ನೀರೇನಾಗುತ್ತೆ, ಅದು ಸ್ಲೇಕ್ಡ್ ಲೈಮ್ ಆಗುತ್ತೆ. ಸ್ಲೇಕ್ಡ್ ಲೈಮ್ ನೀರೇನಾಗುತ್ತೆ, ಒಂಥರ ಬಿಳಿಯಾದ ನೀರು ನಮಗೆ ಸಿಗುತ್ತೆ. ಆದರೆ ಇದು ಇರ್ರಿವರ್ಸಿಬಲ್ ಚೇಂಜ್. ಯಾಕಪ್ಪ ಅಂದರೆ ನಾವು ಆ ಸುಣ್ಣವನ್ನು ನೀರಿಂದ ಸಪ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಕೆಮಿಕಲ್ ಪ್ರೊಸೆಸ್ನ ನಾವು ಇಲ್ಲಿ ಯೂಸ್ ಮಾಡಿದ್ರೂ ಸಹ ಅದನ್ನು ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ಸೊ ಮಿಕ್ಸಿಂಗಿಂದ ಕೂಡ ಸಹ ನಮಗೆ ಚೇಂಜಸ್ ಆಗುತ್ತೆ. ಅಷ್ಟೇ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫೈನಲ್ ಆಗಿ ಎವ್ಯಾಲ್ಯೂಯೇಷನ್ಗೆ ಬರೋಣ. ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ಅದು ಯಾವ ಚೇಂಜಸ್ ಅಂತ ನೀವು ಗೆಸ್ ಮಾಡ್ತಾ ಹೋಗಿ. ರೈಪನಿಂಗ್ ಆಫ್ ಎ ಫ್ರೂಟ್ಸ್, ಇದು ಯಾವ ಚೇಂಜು, ಇರ್ರಿವರ್ಸಿಬಲ್ ಚೇಂಜ್. ಮೆಲ್ಟಿಂಗ್ ಆಫ್ ಎ ಐಸ್, ಇದು ರಿವರ್ಸಿಬಲ್ ಚೇಂಜ್. ಬ್ರಸ್ಟಿಂಗ್ ಆಫ್ ಎ ಕ್ರ್ಯಾಕರ್ಸ್, ಅಂದರೆ ಪಟಾಕಿ ಹೊಡಿಬೋದು ನಾವು, ಮತ್ತೆ ಹೊಡೆದಾದ್ಮೇಲೆ ಆ ಪಟಾಕಿನ ಮತ್ತೆ ತರೋಕ್ಕಾಗತ್ತಾ, ರಿವರ್ಸ್ ಚೇಂಜ್ ಮಾಡೋಕ್ಕಾಗತ್ತಾ, ಇಲ್ಲ. ಸೊ ಇದು ಇರ್ರಿವರ್ಸಿಬಲ್ ಚೇಂಜ್. ಡಿಸಾಲ್ವಿಂಗ್ ಆಫ್ ಸಾಲ್ಟ್ ಇನ್ ವಾಟರ್, ಮೀನ್ಸ್ ಶುಗರು ಸಾಲ್ಟ್ ಎರಡೂ ಒಂದೇ. ನಾವು ವಾಟರಿಗೆ ಸಾಲ್ಟ್ನ ಆ್ಯಡ್ ಮಾಡಿದ್ರೆ ಅಥವಾ ಶುಗರ್ ಮಾಡಿದ್ರೆ ವಾಟರ್ ಸೊಲ್ಯೂಷನ್ ಅಥವಾ ಶುಗರ್ ಸೊಲ್ಯೂಷನ್ ಮತ್ತು ಸಾಲ್ಟ್ ಸೊಲ್ಯೂಷನ್ ಬರುತ್ತೆ. ಆದರೆ ನಾವು ಅದೇ ನೀರಿಂದ ನಾವೇನು ಮಾಡ್ಬೋದು, ಸಾಲ್ಟ್ ಆಗಲಿ ಶುಗರ್ ಆಗಲಿ ಅದನ್ನ ತೆಗಿಬೋದು ಕೆಮಿಕಲ್ ಪ್ರೊಸೆಸ್ಸಿಂದ. ಸೊ ಇದು ರಿವರ್ಸಿಬಲ್ ಚೇಂಜ್. ಶಾರ್ಪನಿಂಗ್ ಆಫ್ ಪೆನ್ಸಿಲ್ನ ನಾವು ಶಾರ್ಪ್ನಿಂಗ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಶಾರ್ಪ್ನಿಂಗ್ ಮಾಡಿದ್ಮೇಲೆ ಮತ್ತೆ ನಾವು ಅದನ್ನು ಉದ್ದ ಪೆನ್ಸಿಲ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಇದು ಇರ್ರಿವರ್ಸಿಬಲ್. ಓಪನಿಂಗ್ ಆಫ್ ಬಡ್ ಮೀನ್ಸ್ ಮೊಗ್ಗಿದೆಯಲ್ವಾ, ಮೊಗ್ಗಿಂದ ಫ್ಲವರ್ ಬರುತ್ತೆ, ಮತ್ತು ಅದೇ ಫ್ಲವರಿಂದ ನಾವು ಮೊಗ್ಗನ್ನು ಮಾಡೋಕ್ಕಾಗೋದಿಲ್ಲ. ಸೊ ಇದು ಇರ್ರಿವರ್ಸಿಬಲ್ ಚೇಂಜ್.
ಓಕೆ ಫ್ರೆಂಡ್ಸ್, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಅಂದರೆ ನಿಮಗೆ ನಿಮ್ಮ ರಿವ್ಯೂಗೆ ಇದು ಬೆಸ್ಟ್ ಎಕ್ಸಾಂಪಲ್ಸು. ಫ್ರೆಂಡ್ಸ್, ನಿಮಗೆ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.